ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತೇನಪ್ಪ ಅಂದರೆ ಝೊಮೊಟೊದಲ್ಲಿ ಕೆಲಸ ಇದೆ ಅಂತೆ. ಇದು ಬಂದ್ಬಿಟ್ಟು ತುಂಬ ಶಾಕಿಂಗ್ ಇದೆ. ಜಾಯ್ನ್ ಆಗಬೇಕಂದ್ರೆ ತುಂಬ ಶಾಕ್ ಆಗುತ್ತೆ. ಬಟ್ ಜಾಯಿನ್ ಆಗಬೇಕೋ ಬೇಡವೋ ಅನ್ನೋದು ನಿಮ್ಮ ಅನಿಸಿಕೆ. ಆದರೆ ಫುಲ್ ವಿಡಿಯೋ ನೋಡಿ, ಯಾಕಂದರೆ ನಿಮಗೆ ಫುಲ್ ವಿಡಿಯೋ ನೋಡಿದರೆ ಏನಂತ ಅರ್ಥ ಆಗುತ್ತೆ. ಸೊ ಅದೇ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ಸುಮಾರು ಇವಾಗ ಆಲ್ರೆಡಿ 10,000 ಜನ ಅಪ್ಲಿಕೇಶನ್ನ ಫಾರ್ಮ್ ಫಿಲ್ ಮಾಡಿ ಕೆಲಸಕ್ಕೆ ಜಾಯ್ನ್ ಆಗಬೇಕಂತ ಹೋಗಿದ್ದಾರಂತೆ. ಸೊ ಇಲ್ಲಿ ಕೆಲಸ ಬೇಕಂದರೆ 20 ಲಕ್ಷ ಕೊಡಬೇಕಂತೆ. 20 ಲಕ್ಷ ಮತ್ತು 1 ವರ್ಷ ಫ್ರೀಯಾಗಿ ಅಲ್ಲಿ ಕೆಲಸ ಮಾಡಬೇಕಂತೆ. ಇದು ಬಂದ್ಬಿಟ್ಟು 10th ಆದವ್ರು ಸಾಕಂತೆ. ಏನಪ್ಪ ಇವರು 20 ಲಕ್ಷ ಕೊಟ್ಟು ಜಾಯ್ನ್ ಆಗಂತ ಹೇಳ್ತಿದ್ದಾರೆ ಅಂತ ಬೈಕೋಬೇಡಿ, ಅದರಲ್ಲಿ ಇರೋದಾಗಿದೆ. ಸೊ ಇದು ಏನಕ್ಕೆ ಅವರು ಇಷ್ಟೊಂದು ಅಮೌಂಟ್ ತೊಗೊಂಡು ಮತ್ತು 1 ವರ್ಷ ಫ್ರೀಯಾಗಿ ಏನಕ್ಕೆ ಮಾಡಬೇಕು ಅಂತ ನೀವು ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಅದಕ್ಕೆ ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳಿದ್ದು. 10,000 ಜನ ಇವಾಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದರೆ ಅರ್ಥ ಮಾಡ್ಕೊಂಬಿಡಿ ನೀವು ಇದರಲ್ಲಿ ಎಷ್ಟು ಲಾಭ ಇದೆ, ಏನು ಸ್ಯಾಲ್ರಿ ಕೊಡ್ತಾರೆ ಅಂತ. ಸೊ 20 ಲಕ್ಷ ಕೊಟ್ಟು ಒಂದು ವರ್ಷ ಫ್ರೀಯಾಗಿ ಕೆಲಸ ಮಾಡಿದರೆ ಅವರು ನೆಕ್ಸ್ಟ್ ಇಯರೇ ಬಂದುಬಿಟ್ಟು ನಮಗೆ 50 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕೊಡ್ತಾರೋ ಏನೋ ಗೊತ್ತಿಲ್ಲ, ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ಇದನ್ನು ಅಂದರೆ 20 ಲಕ್ಷ ಕೊಟ್ಟು 1 ವರ್ಷ ಫ್ರೀಯಾಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಅಂದರೆ ಇದಕ್ಕೊಂದು ರೀಸನ್ ಇದೆ. ರೀಸನ್ ಏನು ಬಂದ್ಬಿಟ್ಟು ಅವ್ರಿಗೊಬ್ಬರು ನಂಬಿಕಸ್ಥರು ಬೇಕಾಗಿರ್ತಾರೆ. ಸೊ ಅದಕ್ಕೋಸ್ಕರ ಅವರು ಈ ಥರ ಹೇಳಿದ್ದಾರೆ. ಅವ್ರ ಮೇಲೆ ನೀವು 20 ಲಕ್ಷ ನಂಬಿಕೆ ಇಟ್ಟು 20 ಲಕ್ಷ ಕೊಟ್ಟರೆ ಅವ್ರು ನಿಮಗೆ ಕೆಲಸ ಕೊಡದೇ ಇರ್ತಾರಾ? ಕೊಡ್ತಾರೆ. ಝೊಮೊಟೊದಲ್ಲಿ ಕೆಲಸ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಸೊ 20 ಲಕ್ಷಕ್ಕೆ 20 ಲಕ್ಷ ಹಾಕಿ ಮತ್ತು 1 ವರ್ಷ ಫ್ರೀಯಾಗಿ ಏನು ಕೆಲಸ ಮಾಡತ್ತಿರಲ್ಲ, ಸೊ ಅದಕ್ಕೆ 10 ಲಕ್ಷ ಕೊಡ್ತಾರೆ. ಅಂದರೆ 1 ವರ್ಷಕ್ಕೆ ನಿಮಗೆ 80,000 ಬಿತ್ತು ಮ್ಯಾಕ್ಸಿಮಮ್. ಒಂದು 10 ತಿಂಗಳಿಗೆ 80,000, ಮುಂದೆ ಒಂದು 80,000 ರೂಪಾಯಿ ಮೇಲೇ ಬಿತ್ತು ಒಂದು ತಿಂಗಳಿಗೆ. 1 ವರ್ಷ ಫ್ರೀಯಾಗಿ ಮಾಡ್ತಿರಲ್ಲ, ಸೊ ಅದಕ್ಕೆ ಅವರು 10 ಲಕ್ಷ ರೂಪಾಯಿ ಕೊಡ್ತಾರೆ. ಸೊ ನೋಡಿದ್ರಲ್ಲ, ನಿಮಗೂ ಹೋಗಿ ಅಲ್ಲಿ ಏನಾದರೂ ಜಾಯ್ನ್ ಆಗಬೇಕಂತಿದ್ರೆ ಜಾಯ್ನ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.